ಹಾಯ್ ಎವ್ರಿವನ್, ನಾನಿವತ್ತು ಕಿಡ್ಸ್ ಫೇವ್ರೆಟ್ ಬಿಸ್ಕೆಟ್ ರೆಸಿಪಿನ ಮಾಡೋದು ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಬೋದಂಥ ಬಿಸ್ಕೆಟ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಗೋಧಿ ಹಸಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟು, ಎಳ್ಳು ಮತ್ತು ಡ್ರೈ ಫ್ರೂಟ್ಸ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಪೌಡ್ರು ನಿಮ್ಮ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ. ನಾನು ಎಕ್ಸ್ಟ್ರಾ ಟೇಸ್ಟ್ ಆಗಿರಲಿ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬೆಲ್ಲನ ಕರಗಿಸಿ ಅದ್ರ ನೀರಿನಿಂದ ಹಸಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ಪಾಕ ಬರೋವರೆಗೂ ಬಿಡೋದೆಲ್ಲ ಏನು ಬೇಡ, ಬೆಲ್ಲ ಕರಗಿಸಿ ಸೋಸಿಟ್ಕೊಂಡಿರೋ ನೀರಾದರೆ ಸಾಕು. ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಒಂದು 5ರಿಂದ 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಅನಂತರ ಮತ್ತೆ ಒಂದು ಸಲ ನೀಟಾಗಿ ಕಲಿಸ್ಕೊಂಡು ಚಪಾತಿ ಥರನೇ ಲಟ್ಟಿಸ್ಕೊಂಡು ಅದನ್ನು ಕಟ್ ಮಾಡಿಕೊಂಡ್ರೆ ಬಿಸ್ಕೆಟ್ ರೆಡಿ. ಇದು ತುಂಬ ತೆಳುವಾಗಿ ಕಲಿಸ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ಬಿಸ್ಕೆಟು ಕ್ರಿಸ್ಪಿಯಾಗಿರಬೇಕು, ಮೆತ್ತಗಿರಬಾರ್ದು. ಅದಕ್ಕೇ ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಳ್ಳಿ, ತುಂಬ ತೆಳುವಾಗೇನು ಬೇಡ. ನಂತರ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಂಡು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳಿಗೆ ನಾವು ಯಾವಾಗಲೂ ಅಂಗಡಿಯಿಂದ ಬಿಸ್ಕೆಟ್ನೆಲ್ಲ ತಂದುಕೊಡೋದಕ್ಕಿಂತ ಫ್ರೀ ಆಗಿರೋ ಟೈಮಲ್ಲಿ ಈ ಥರ ಒಂದೊಂದು ಬಿಸ್ಕೆಟ್ ರೆಸಿಪಿನ ಮಾಡಿಕೊಟ್ರೆ ಅವರೂ ಖುಷಿಯಿಂದ ತಿಂತಾರೆ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ನಾನಿಲ್ಲಿ ರೌಂಡ್ ಶೇಪ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಮಾಡ್ಕೊಳ್ಳಿ. ಚಾಕುನಲ್ಲೂ ಕಟ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆದಷ್ಟು ಶುಗರ್ನ ಕೊಡೋದು ಕಡಿಮೆ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಬೆಲ್ಲನ ಯೂಸ್ ಮಾಡಿಕೊಂಡು ಬಿಸ್ಕೆಟ್ನ ಮಾಡೋದನ್ನ ತೋರಿಸಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಅದನ್ನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬಿಸ್ಕೆಟ್ ರೆಡಿ ಆಗುತ್ತೆ. ಇಲ್ಲಿ ಬಿಸ್ಕೆಟ್ ಬೇಯಿಸಬೇಕಾದ್ರೆ ಏನಂದರೆ ಸ್ವಲ್ಪ ಕಡಿಮೆ ಬೇಯಿಸಿದರೆ ಮೆತ್ತಗಿರುತ್ತೆ, ಜಾಸ್ತಿ ಬೇಯಿಸಿದರೆ ಕ್ರಿಸ್ಪಿಯಾಗಿರುತ್ತೆ. ಬಿಸ್ಕೆಟ್ ಅಂದರೆ ಕ್ರಿಸ್ಪಿಯಾಗಿರಬೇಕು. ಸ್ವಲ್ಪ ಚೆನ್ನಾಗಿ ಸಣ್ಣೂರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ಇನ್ನೊಂದು ಶೇಪಲ್ಲಿ ಕಟ್ ಮಾಡಿದೆ. ಇದಕ್ಕೆ ನಾನು ಸ್ವಲ್ಪ ಶುಗರ್ನ ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಇದು ಬೆಲ್ಲ ಅಂದರೆ ಸ್ವಲ್ಪ ಸಿಪ್ಪೆ ಅಂಶ ಇರುತ್ತಲ್ವ, ಅದಕ್ಕೆ ಇದು ಎಕ್ಸ್ಟ್ರಾ ಒಂದು ಅಡಿಷ್ನಲ್ ಇರಲಿ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಬೇಕಾದರೂ ನೀವು ಮಾಡ್ಕೋಬೋದು. ನೋಡಿ, ನಾನು 1 ಕಪ್ ಗೋಧಿ ಹಿಟ್ಟಲ್ಲಿ ಮಾಡಿದ್ದು ಎಷ್ಟು ಬಿಸ್ಕೆಟ್ ಆಯಿತು. ಇಷ್ಟು ಬಿಸ್ಕೆಟ್ ಏನಿಲ್ಲ ಅಂದರೂ ನಂಗೆ 3-4 ದಿನನಾದರೂ ಆಗುತ್ತೆ. ಅಂಗಡಿನಲ್ಲಿ ದುಡ್ಡು ಕೊಟ್ಟು ತಂದು ಬರೀ ಮೈದಾ ಇರುತ್ತೆ, ಅದನ್ನು ಯೂಸ್ ಮಾಡೋದಕ್ಕಿಂತ ಈ ಥರ ಮಾಡಿ. ಸ್ವಲ್ಪ ಕಡಿಮೆ ಬೇಯಿಸಿರೋದು ಈ ಥರ ಸಾಫ್ಟ್ ಆಗಿರುತ್ತೆ, ಸ್ವಲ್ಪ ಜಾಸ್ತಿ ಬೇಯಿಸಿದರೆ ಕ್ರಿಸ್ಪಿಯಾಗಿರುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.